ವೇಶ್ಯಾವಾಟಿಕೆಯಲ್ಲಿ ಎಷ್ಟೊಂದು ಬೆಳ್ಳಗಿರುತ್ತಾರೋ, ಎಷ್ಟು ಸುಂದರವಾಗಿರುತ್ತಾರೋ ಅಷ್ಟು ಹೆಚ್ಚು ಹಣ ದೊರೆಯುತ್ತದೆ. ಎಲ್ಲವೂ ದೃಷ್ಟಿಕೋನದ ಮೇಲೆ ನಿಂತಿದೆ. ಎಲ್ಲ ಹೆಂಗಸರು ಒಂದೇ ರೀತಿಯಲ್ಲಿರುತ್ತಾರೆ. ಆದರೆ ಈ ಗಂಡಸರು ಇದ್ದಾರಲ್ಲ, ಇವರ ಹವ್ಯಾಸವೇನೆಂದರೆ ಅಂದವಾದ ಸುಂದರವಾದ ಮುಖವನ್ನು ನೋಡಿದ ಮೇಲೆ ಇದ್ದಿದ್ದೆಲ್ಲವನ್ನು ಅವರಿಗೆ ಕೊಟ್ಟು ತಾವು ಲೂಟಿಗೆ ಒಳಗಾಗುತ್ತಾರೆ. ನನ್ನ ಈ ಕತೆ ಮುಂಬೈನ ಒಂದು ಕೆಂಪು ದ್ವೀಪದಿಂದ ಶುರುವಾಗುತ್ತೆ. ನನ್ನ ಬಿಳಿಯ ಬಣ್ಣ ಮತ್ತು ನನ್ನ ಸೌಂದರ್ಯಕ್ಕೆ ಜನರು ಒಂದು ರಾತ್ರಿಗೆ 5 ಲಕ್ಷ ಕೊಡಲು ರೆಡಿಯಾಗುತ್ತಾರೆ. ನನ್ನ ಈ ಕತೆ ಕೇಳಿ ನೀವು ನಡುಗಿ ಹೋಗುವಿರಿ. ನನ್ನ ಹೆಸರು ಕವನ. ನಾನು ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯವಳು. ನನ್ನ ಪರಿವಾರದಲ್ಲಿ ಅಪ್ಪ, ಅಮ್ಮ, ನಾವಿಬ್ಬರು ಅಣ್ಣ ತಂಗಿಯರಿದ್ದೆವು. ಅಣ್ಣನಿಗೆ 15 ವರ್ಷವಾಗಿತ್ತು. ನಾನು 13 ವರ್ಷದವಳಾಗಿದ್ದೆ. ನಾನು ತುಂಬ ಸುಂದರವಾಗಿದ್ದೆ. ಹಾಲಿನಂತೆ ಬೆಳ್ಳಗಿದ್ದೆ. ನಮ್ಮಿಬ್ಬರನ್ನು ಅಪ್ಪ ಅಮ್ಮ ತುಂಬ ಪ್ರೀತಿಸುತ್ತಿದ್ದರು. ಅಪ್ಪ ಕೂಲಿ ಕೆಲಸ ಮಾಡುತ್ತಿದ್ದರು. ಅದರಿಂದಲೇ ನಮ್ಮ ಜೀವನ ನಡೆಯುತ್ತಿತ್ತು. ಅಪ್ಪ ಹೇಳುತ್ತಿದ್ದರು, ಕವನ, ನಿನ್ನಿಂದಾಗಿ ನಮ್ಮ ಜೀವನದಲ್ಲಿ ಬೆಳಕು ಬಂದಿದೆ. ನಾವು ನಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿದ್ದೆವು. ಆದರೆ ಒಂದು ದಿನ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿ ಅಪ್ಪ ಇಹಲೋಕ ತ್ಯಜಿಸಿದರು. ಅವರು ಈ ಪ್ರಪಂಚವನ್ನು ಬಿಟ್ಟು ಹೋದರು. ಹಾಗೋ ಹೀಗೋ ಮಾಡಿ ಅಮ್ಮನು ನಮ್ಮಿಬ್ಬರನ್ನು ಸಂಭಾಳಿಸುತ್ತಿದ್ದರು. ಅಣ್ಣ ವಿನೋದ್ ಸಹ ತುಂಬ ದೊಡ್ಡವನೇನೂ ಆಗಿರಲಿಲ್ಲ. ಆದರೂ ಅವನು ಕೆಲಸ ಮಾಡುವುದಕ್ಕಾಗಿ ಮನೆಯಿಂದ ಹೊರಬಿದ್ದನು. ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ. ವಿನೋದ್ ಸಂಪಾದಿಸುತ್ತಿದ್ದ ಅಲ್ಪ ಸ್ವಲ್ಪ ಹಣದಿಂದಲೇ ನಮ್ಮ ಮನೆಯ ಖರ್ಚು ನಡೆಯುತ್ತಿತ್ತು. ಅದರಿಂದಲೇ ನಾವು ನಮ್ಮ ಜೀವನವನ್ನು ಸಾಗಿಸುತ್ತಿದ್ದೆವು. ಈಗ ಅಮ್ಮ ತುಂಬ ವೀಕ್ ಆಗಿದ್ದರು. ಮತ್ತೆ ಒಂದು ದಿನ ಅವರು ಇಹಲೋಕ ತ್ಯಜಿಸಿದರು. ನಾವಿಬ್ಬರು ಅಣ್ಣ ತಂಗಿ ಅನಾಥರಾದೆವು. ನನಗೊಬ್ಬಳು ವಿಧವೆ ಅತ್ತೆ ಇದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಅವರು ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದರು. ಅವರು ನನ್ನನ್ನು ತಮ್ಮ ಬಳಿ ಇಟ್ಟುಕೊಂಡರು. ಅಣ್ಣನು ನನಗೆ, ನೀನು ಅತ್ತೆಯ ಬಳಿ ಇರಬೇಕೆಂದು ತಿಳಿ ಹೇಳಿದನು. ನಾನು ವಿದೇಶಕ್ಕೆ ಹೋಗಿ ತುಂಬ ಹಣವನ್ನು ಸಂಪಾದಿಸುತ್ತೇನೆ ಎಂದು ಹೇಳಿ ಅವನು ನನ್ನನ್ನು ಅತ್ತೆಯ ಬಳಿ ಬಿಟ್ಟು ಹೊರದೇಶಕ್ಕೆ ಹೋದನು. ವಿದೇಶದಲ್ಲಿ ನಮ್ಮ ಹಳ್ಳಿಯ ಕೆಲವು ಜನರು ಕೆಲಸ ಮಾಡುತ್ತಿದ್ದರು. ಅಣ್ಣನು ಅವರ ಜೊತೆ ಕೆಲಸ ಮಾಡಲು ಹೊರಟು ಹೋದ. ನಾನು ಅತ್ತೆಯ ಬಳಿ ಇರುತ್ತಿದ್ದೆ. ಅತ್ತೆಯೂ ಸಹ ಒಬ್ಬಳೇ ಇದ್ದಳು. ಅವಳಿಗೆ ಇಲ್ಲಿ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಅತ್ತೆ ತನ್ನ ಜೀವನವನ್ನು ಹೇಗೆ ನಡೆಸುತ್ತಿದ್ದಾರೆ ಎಂದು ನನಗೆ ಗೊತ್ತಿರಲಿಲ್ಲ. ಆದರೆ ಅತ್ತೆಯ ಬಳಿ ಇರುತ್ತಾ ಇರುತ್ತಾ ನನಗೊಂದು ಅರ್ಥವಾಗಿತ್ತು. ಅವಳು ತುಂಬ ಕಷ್ಟಪಟ್ಟು ತನ್ನ ಜೀವನವನ್ನು ನಡೆಸುತ್ತಿದ್ದಳು. ನಾನು ಬಂದ ನಂತರ ಅತ್ತೆಯ ಖರ್ಚು ವೆಚ್ಚ ಹೆಚ್ಚಾಗಿತ್ತು. ಒಂದು ಹೊತ್ತಿನ ಊಟಕ್ಕೂ ಸಹ ಕಷ್ಟಪಡಬೇಕಾಗಿತ್ತು. ನಾನು ಗಮನಿಸುತ್ತಿದ್ದೆ. ಒಮ್ಮೊಮ್ಮೆ ಅತ್ತೆಯು ಶೃಂಗಾರ ಮಾಡಿಕೊಂಡು ಆಗಾಗ ಹೊರ ಹೋಗುತ್ತಿದ್ದಳು. ಹೊರಗಡೆ ಹೋಗುವಾಗ ಅವಳ ಬಳಿ ಹಣವಿರುತ್ತಿರಲಿಲ್ಲ. ಆದರೆ ಮನೆಗೆ ಬರುವಾಗ ಅವಳು ಹಣ ತೆಗೆದುಕೊಂಡು ಬರುತ್ತಿದ್ದಳು. ಆಗ ನಾನು ಕೇಳಿದೆ, ಅತ್ತೆ, ನೀವೆಲ್ಲಾದರೂ ಕೆಲಸ ಮಾಡುತ್ತಿದ್ದೀರಾ? ಆಗ ಅತ್ತೆ ಹೇಳಿದಳು, ಹೌದು, ನಾನು ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿದುಕೋ ಎಂದಳು. ಅದರಿಂದ ಬರುವ ಹಣದಿಂದ ನಮ್ಮ ಜೀವನ ನಡೆಯುತ್ತಿತ್ತು. ನಾನು ಚಿಕ್ಕವಳಾಗಿದ್ದರಿಂದ ನನ್ನಿಂದ ಕೆಲಸ ಮಾಡಲು ಸಹ ಆಗುತ್ತಿರಲಿಲ್ಲ. ಹಾಗೂ ಹೀಗೂ ಅತ್ತೆ ಜೊತೆ ನಾನು ಕಾಲ ಕಳೆಯುತ್ತಿದ್ದೆ. ಈ ಮಧ್ಯೆ ಅತ್ತೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವಳು ನನಗೆ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಂದು ತಿನ್ನಿಸುತ್ತಿದ್ದರು. ಅವರು ಹೇಳುತ್ತಿದ್ದರು, ನೀನು ತಿಂದರೆ ಮಾತ್ರ ಚೆನ್ನಾಗಿ ಕಾಣುತ್ತೀಯಾ, ನೀನು ದಷ್ಟಪುಷ್ಟವಾಗಿ ಬೆಳೆಯುತ್ತೀಯಾ? ಆಗ ನಾನು ಅವರಿಗೆ ಕೇಳಿದೆ, ಅತ್ತೆ, ನಾನೇಕೆ ಸುಂದರವಾಗಿ ಕಾಣಬೇಕು? ಆಗ ಅತ್ತೆ ಹೇಳಿದಳು, ನಾನು ಏನು ಹೇಳುತ್ತೇನೋ ಅದನ್ನಷ್ಟೇ ಮಾಡು, ಉಳಿದಂತೆ ನೀನು ಚೆನ್ನಾಗಿ ಊಟ ಮಾಡು, ತಿನ್ನು ಎಂದು ಹೇಳುತ್ತಿದ್ದರು. ಹಾಗೆ ಆಯಿತು. ಅತ್ತೆ ನನಗೆ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನು ತಂದು ಕೊಡುತ್ತಿದ್ದಳು. ಅದನ್ನೆಲ್ಲ ನಾನು ತಿನ್ನುತ್ತಿದ್ದೆ. ನನಗೀಗ 14 ವರ್ಷವಾಗಿತ್ತು. ಆದರೆ ನಾನು 18 ವರ್ಷದ ಹುಡುಗಿಯಂತೆ ಕಾಣುತ್ತಿದ್ದೆ. ನನ್ನ ದೇಹದ ಆಕಾರವೂ ಸಹ ಬದಲಾಗಿತ್ತು. ನನ್ನನ್ನು ನೋಡಿದವರು ನಾನು 14 ವರ್ಷದ ಹುಡುಗಿ ಎಂದು ಯಾರೂ ಹೇಳುತ್ತಿರಲಿಲ್ಲ. ನಾನು ಮೊದಲೇ ಸುಂದರವಾಗಿದ್ದೆ. ಆದರೆ ದೇಹ ತುಂಬಿಕೊಂಡಾಗ ಇನ್ನೂ ಸುಂದರವಾಗಿ ಕಾಣುತ್ತಿದ್ದೆ. ಆದರೆ ನನಗೇನು ಗೊತ್ತಿರಲಿಲ್ಲ, ಅತ್ತೆ ನಾನು ದೊಡ್ಡ ಹುಡುಗಿಯಂತೆ ಕಾಣಬೇಕೆಂದು ಏಕೆ ಬಯಸಿದ್ದಳು. ಕ್ರಮೇಣ ಇದೇ ರೀತಿಯ ಸಮಯ ಕಳೆಯಿತು. ಆಗ ಒಂದು ದಿನ ಅತ್ತೆ ಯಾರ ಜೊತೆಯೋ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ಅವರ ಮಾತು ಕೇಳಿ ನಾನು ದಿಗ್ಭ್ರಮೆಗೊಂಡೆ. ಅತ್ತೆ ಫೋನಿನಲ್ಲಿ ಯಾರ ಜೊತೆ ಮಾತನಾಡುತ್ತಿದ್ದಳು. ಹಣ ತೆಗೆದುಕೊಂಡು ಯಾವಾಗ ಬರುತ್ತೀಯಾ? ನನಗೆ ಪೂರ್ಣ 5 ಲಕ್ಷ ಬೇಕು. ಹುಡುಗಿ ರೆಡಿಯಾಗಿದ್ದಾಳೆ. ಹಣ ತೆಗೆದುಕೊಂಡು ಇವತ್ತು ಸಂಜೆ ಮನೆಗೆ ಬಾ. ಅವಳು ಏನು ಹೇಳುತ್ತಿದ್ದಾಳೆಂದು ನನಗೆ ಅರ್ಥವಾಯಿತು. ಅತ್ತೆ ನನ್ನನ್ನು ಮಾರಾಟ ಮಾಡಬೇಕೆಂದುಕೊಂಡಿದ್ದಳು. ಅದಕ್ಕಾಗಿ ಅವಳು ನಾನು ದೊಡ್ಡ ಹುಡುಗಿಯರಂತೆ ಕಾಣಬೇಕೆಂದುಕೊಂಡಿದ್ದಳು. ಅತ್ತೆಯ ಈ ಮಾತುಗಳನ್ನು ಕೇಳಿ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಈಗ ಏನಾದರೂ ಆಗಲಿ, ನಾನು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು. ಮತ್ತು ನಾನು ಹಾಗೆ ಮಾಡಿದೆ. ಅತ್ತೆ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಅವಳಿಗೆ ಗೊತ್ತಾಗದ ಹಾಗೆ ಕದ್ದು ಮುಚ್ಚಿ ಮನೆಯಿಂದ ಹೊರಬಂದೆ. ರೈಲ್ವೆ ಸ್ಟೇಷನ್ ಕಡೆಗೆ ಬಂದು ಒಂದು ಟ್ರೈನ್ನಲ್ಲಿ ಕುಳಿತುಕೊಂಡೆ. ಅದು ಎಲ್ಲಿಗೆ ಹೋಗುತ್ತಿತ್ತು ಎಂದು ನನಗೆ ಗೊತ್ತಿಲ್ಲ. ಇಲ್ಲಿಂದ ಹೇಗಾದರೂ ಮಾಡಿ ಓಡಿ ಹೋಗಬೇಕೆಂದು ನಾನು ಅಂದುಕೊಂಡಿದ್ದೆ. ನಾನು ಮನೆಯಿಂದ ಒಮ್ಮೆ ಹೊರಗೆ ಕಾಲಿಟ್ಟ ತಕ್ಷಣ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆಂದು ನನಗೆ ಗೊತ್ತಿರಲಿಲ್ಲ. ಈಗ ಟ್ರೈನ್ ಹೊರಟಿತ್ತು. ಟ್ರೈನ್ ಎಲ್ಲಿ ನಿಲ್ಲುತ್ತದೆ ಎಂದು ಸಹ ನನಗೆ ಗೊತ್ತಿರಲಿಲ್ಲ. ಮುಂದೇನು ಮಾಡುವುದೆಂದು ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತು ನಾನು ಹಾಗೆ ಕಣ್ಣು ಮುಚ್ಚಿದೆ ಮತ್ತು ಹಾಗೆ ನಿದ್ದೆ ಹೋದೆ. ಟ್ರೈನಿನ ಬೋಗಿಯನ್ನು ಸ್ವಚ್ಛಗೊಳಿಸುವ ಕೆಲಸದ ಆಳು ನನ್ನನ್ನು ಬಂದು ಎಬ್ಬಿಸಿದನು. ನಾನು ರಾತ್ರಿಯಿಡೀ ಟ್ರೈನ್ನಲ್ಲಿ ಮಲಗಿದ್ದೆ. ನಾನು ಗಡಿಬಿಡಿಯಲ್ಲಿ ಎದ್ದು ಕುಳಿತೆ.
ನಾನು ಬೇಗ ಬೇಗ ಮುಖವನ್ನು ತೊಳೆದು ಪ್ಲಾಟ್ಫಾರ್ಮ್ಗೆ ಬಂದೆ. ಬೋರ್ಡ್ನಲ್ಲಿ ಕುರುಲ ಎಂದು ಬರೆಯಲಾಗಿತ್ತು. ನಾನು ಈಗ ಬಾಂಬೆಗೆ ಬಂದು ತಲುಪಿದ್ದೆ. ನನಗೆ ತುಂಬ ಹಸಿವಾಗಿತ್ತು. ನಾನು ಜನರಲ್ಲಿ ಭಿಕ್ಷೆ ಬೇಡಿದೆ ಮತ್ತು ಭಿಕ್ಷೆ ಬೇಡಿ ಬಂದ ಹಣದಿಂದ ತಿಂಡಿಯನ್ನು ಖರೀದಿಸಿ ತಿಂದೆ. ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡತೊಡಗಿದೆ. 2-3 ದಿನಗಳವರೆಗೆ ಹಾಗೆ ಸುತ್ತಾಡುತ್ತಿದ್ದೆ. ಈಗ ನಾನು ಎಲ್ಲಿಗೆ ಹೋಗಬೇಕೆಂದು ನನಗೆ ಗೊತ್ತಿರಲಿಲ್ಲ. ಒಂದು ದಿನ ನಾನು ಹಾಗೆ ಸ್ಟೇಷನ್ನಲ್ಲಿ ಮಲಗಿಕೊಂಡಿದ್ದೆ. ಆಗ ನನ್ನ ಬಳಿ ಒಬ್ಬ ಯುವಕ ಬಂದನು ಮತ್ತು ನನಗೆ ಕೇಳಿದನು, ನಿನ್ನ ಹೆಸರೇನು? ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಆಗ ನಾನು ಹೇಳಿದೆ, ನನ್ನ ಹೆಸರು ಕವನ. ಈ ಜಗತ್ತಿನಲ್ಲಿ ನನ್ನವರೆನ್ನುವರು ಯಾರೂ ಇಲ್ಲ. ನಾನು ಅಂಕಲ್ಗೆ ನನ್ನ ಬಗ್ಗೆ ಎಲ್ಲವನ್ನು ಹೇಳಿದೆ. ಅಪ್ಪ ಅಮ್ಮನ ಮರಣದ ನಂತರ ನನ್ನ ಅತ್ತೆಯ ಜೊತೆ ಇರುತ್ತಿದ್ದೆ. ಆದರೆ ಅತ್ತೆ ನನ್ನನ್ನು ಮಾರಾಟ ಮಾಡಲು ಪ್ರಯತ್ನಿಸಿದಳು. ಆದ್ದರಿಂದ ನಾನು ಅವಳಿಂದ ತಪ್ಪಿಸಿಕೊಂಡು ಓಡಿ ಬಂದಿದ್ದೇನೆ. ನಾನು ಎಲ್ಲಿಗೆ ಹೋಗಬೇಕೆಂದು ನನಗೆ ಗೊತ್ತಿಲ್ಲ. ಆಗ ಅವನು ಹೇಳಿದ, ನೀನೇನು ಚಿಂತೆ ಮಾಡಬೇಡ. ನೀನು ನನ್ನನ್ನು ನಿಮ್ಮವನೆಂದು ತಿಳಿದುಕೋ. ನಾನು ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾನು ತುಂಬ ಖುಷಿಯಾದೆ. ಯಾರನ್ನು ನಾನು ನನ್ನ ದೇವರೆಂದು ತಿಳಿದುಕೊಂಡು ನನ್ನ ಎಲ್ಲ ಕಥೆಯನ್ನು ಹೇಳಿಕೊಂಡೆನೋ ಅವನು ದೊಡ್ಡ ರಾಕ್ಷಸನೆಂದು ನನಗೆ ಗೊತ್ತಿರಲಿಲ್ಲ. ಯಾವ ಕಾಡಿನಿಂದ ನಾನು ಹೊರಬೀಳಲು ಪ್ರಯತ್ನಿಸುತ್ತಿದ್ದೇನೋ ಅದಕ್ಕಾಗಿ ನಾನು ಓಡಿ ಬಂದಿದ್ದೇನೋ ಕೊನೆಗೂ ಆ ಮನುಷ್ಯ ನನ್ನನ್ನು ಅದೇ ಕಾಡಿಗೆ ಕಳಿಸುವವನಿದ್ದ. ಅವನ ನಿಯತ್ತು ಏನೆಂದು ನನಗೆ ಅರ್ಥವಾಗಿರಲಿಲ್ಲ. ಆ ಅಂಕಲ್ ನನ್ನ ಎಲ್ಲ ಮಾತನ್ನು ಕೇಳಿ ನನ್ನ ತಲೆಯನ್ನು ನೇವರಿಸಿದರು. ಆಗ ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಅಂಕಲನ್ನು ಅಪ್ಪಿಕೊಂಡೆ. ಅವರು ನನಗೆ ಸಮಾಧಾನಪಡಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋದರು ಮತ್ತು ಫ್ರೆಶ್ ಆಗಲು ಹೇಳಿದರು. ನನಗೆ ಒಂದು ಒಳ್ಳೆಯ ಬಟ್ಟೆಯನ್ನು ತಂದುಕೊಟ್ಟು ಸ್ನಾನ ಮಾಡಿ ಇದನ್ನು ಹಾಕಿಕೊ ಎಂದು ಹೇಳಿದರು. ನಾನು ಸ್ನಾನ ಮಾಡಿ ಆ ಬಟ್ಟೆಯನ್ನು ತೊಟ್ಟುಕೊಂಡೆ. ನಾನು ಆ ಬಟ್ಟೆಯಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಅಂಕಲ್ ನನಗೆ ತುಂಬ ತಿಂಡಿ ತಿನಿಸುಗಳನ್ನು ತಂದಿಟ್ಟಿದ್ದರು. ನಾನು ಹೊಟ್ಟೆ ತುಂಬ ತಿಂದೆ ಮತ್ತು ಆರಾಮಾಗಿ ಮಲಗಿಕೊಂಡೆ. ಬೆಳಿಗ್ಗೆ ನಾನು ನಿದ್ದೆಯಿಂದ ಎದ್ದಾಗ ಆ ಕಡೆ ಈ ಕಡೆ ನೋಡಿದೆ. ಎಲ್ಲ ಕಡೆ ನಿಶ್ಶಬ್ದ. ಗಡಿಯಾರದತ್ತ ನನ್ನ ದೃಷ್ಟಿ ಹರಿಸಿದಾಗ ಬೆಳಗಿನ ಜಾವ 10 ಗಂಟೆಯಾಗಿತ್ತು. ನಾನಂತೂ ತುಂಬ ಚಿಂತೆಗೊಳಗಾದೆ. ಎಲ್ಲೂ ನನಗೆ ಅಂಕಲ್ ಕಾಣಿಸಲಿಲ್ಲ. ನಾನು ಹೆದರಿ ಹೋದೆ. ಆಗ ಬಾಗಿಲ ಕಡೆಗೆ ನನ್ನ ದೃಷ್ಟಿ ಹೋಯಿತು. ನೋಡಿದಾಗ ಅಂಕಲ್ ಜೊತೆಗೆ ಒಬ್ಬಳು ಹೆಂಗಸಿದ್ದಳು. ಅವರಿಬ್ಬರು ಮನೆಯ ಒಳಗೆ ಬಂದರು. ಅಂಕಲ್ ನನ್ನನ್ನು ನೋಡಿ ಹೇಳಿದರು, ಕವನ, ನೀನು ಎದ್ದು ಬಿಟ್ಟಿಯಾ? ಆಗ ನಾನು ಹೇಳಿದೆ, ಹೌದು, ನಾನು ಆಗಲೇ ಎದ್ದಿದ್ದೆ. ನಾನು ನಿಮ್ಮನ್ನೇ ಹುಡುಕುತ್ತಿದ್ದೆ. ನೀವು ಎಲ್ಲಿಗೆ ಹೋಗಿದ್ರಿ? ಆಗ ಅಂಕಲ್ ಹೇಳಿದರು, ನೋಡು, ಇವಳು ಶಕುನಿ ಬಾಯಿ. ಇವಳಿಗೆ ಮಕ್ಕಳಿಲ್ಲ. ಇವಳು ನಿನ್ನನ್ನು ದತ್ತು ತೆಗೆದುಕೊಂಡು ನಿನ್ನ ಅಮ್ಮನಾಗಿ ನಿನ್ನನ್ನು ಪಾಲನೆ ಪೋಷಣೆ ಮಾಡುತ್ತಾಳೆ. ಇವಳು ನಿನ್ನನ್ನು ಮಗಳನ್ನಾಗಿ ಸ್ವೀಕರಿಸಲು ತಯಾರಾಗಿದ್ದಾಳೆ ಎಂದರು. ಈ ಹೆಂಗಸು ತುಂಬ ಕ್ರೂರ ಹೆಂಗಸಿನ ಹಾಗೆ ಕಾಣುತ್ತಿದ್ದಳು. ಅವಳು ತುಂಬ ದಪ್ಪಗಿದ್ದಳು. ಅವಳು ಬಾಯಲ್ಲಿ ಫ್ಯಾನ್ ಹಾಕಿಕೊಂಡಿದ್ದಳು. ಅವಳನ್ನು ನೋಡಿ ನನಗೆ ತುಂಬ ಹೆದರಿಕೆ ಆಯಿತು. ಆಗ ನಾನು ಹೇಳಿದೆ, ಅಂಕಲ್, ನೀವು ನನ್ನನ್ನು ನಿಮ್ಮ ಜೊತೆ ಇರಿಸಿಕೊಳ್ಳುವುದಿಲ್ಲವೇ? ಆಗ ಅವರು ಹೇಳಿದರು, ಕವನ, ನಿನ್ನನ್ನು ನನ್ನ ಜೊತೆ ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ನನಗೆ ಹೆಂಡತಿ ಮಕ್ಕಳು ಇದ್ದಾರೆ. ನನ್ನ ಹೆಂಡತಿ ನಿನ್ನನ್ನು ತನ್ನ ಬಳಿ ಎಂದೂ ಇಟ್ಟುಕೊಳ್ಳುವುದಿಲ್ಲ. ಅದಕ್ಕಾಗಿ ನೀನು ಇವರ ಜೊತೆ ಹೋಗು. ಅವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಹೊಸ ಬಟ್ಟೆ ಮತ್ತು ನಿನಗೆ ಏನು ಬೇಕೋ ಎಲ್ಲವನ್ನೂ ಕೊಡಿಸುತ್ತಾರೆ. ಆಗ ಆ ಹೆಂಗಸು ಹೇಳಿದಳು, ಹೌದು ಮಗಳೇ, ನಾನು ನಿನ್ನನ್ನು ನನ್ನ ಸ್ವಂತ ಮಗಳ ಹಾಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನೀನು ಒಮ್ಮೆ ನನ್ನ ಜೊತೆ ಬಂದು ನೋಡು ಎಂದಾಗ ನಾನು ಹಾ ಎಂದು ತಲೆ ಆಡಿಸಿದೆ. ಈಗ ನನ್ನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅಷ್ಟಕ್ಕೂ ನಾನು ಎಲ್ಲಿಗೆ ಹೋಗಲಿ, ಯಾರ ಬಳಿ ಹೋಗಲಿ? ನನಗೀಗ ತುಂಬ ನೀರಡಿಕೆಯಾಗುತ್ತಿದ್ದರಿಂದ ಅಂಕಲ್ಗೆ ನೀರು ಬೇಕು ಎಂದು ಹೇಳಿದೆ. ಆಗ ಅಂಕಲ್ ಹೇಳಿದರು, ಕಿಚನ್ನಲ್ಲಿದೆ, ಹೋಗಿ ಕುಡಿ. ನಾನು ನೀರು ಕುಡಿಯಲು ಹೋದೆ. ಬರುವಾಗ ನನ್ನ ಕಿವಿಯಲ್ಲಿ ಬಿದ್ದ ಶಬ್ದಗಳಿಂದ ನಾನು ನಿಂತ ನೆಲವೇ ಕುಸಿದಂತಾಯಿತು. ಅಂಕಲ್ ಮತ್ತು ಹೆಂಗಸು ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದರು. ಆ ಹೆಂಗಸು ಅಂಕಲ್ಗೆ ಹೇಳುತ್ತಿದ್ದಳು, ವಾ ವಾ ಶಂಕರ್, ನೀನು ಇವಳ ಬಗ್ಗೆ ಎಷ್ಟು ವರ್ಣಿಸಿದೆಯೋ ಅದಕ್ಕಿಂತಲೂ ಇವಳು ಹೆಚ್ಚು ಸುಂದರವಾಗಿದ್ದಾಳೆ. ನೀನಂತೂ ಈ ಬಾರಿ ನನಗೆ ಖುಷಿ ಕೊಟ್ಟೆ. ನನ್ನ ಬಳಿ 1000 ಹುಡುಗಿಯರಿದ್ದಾರೆ, ಆದರೆ ಇವಳಷ್ಟು ಸುಂದರವಾಗಿ ಯಾರೂ ಇಲ್ಲ. ನಾನು ಈಗಲೇ ನಿನಗೆ 3 ಲಕ್ಷ ಕೊಡುತ್ತೇನೆ. ಆ ಹೆಂಗಸು ಪರ್ಸ್ನಿಂದ ಒಂದು ಚೆಕ್ ತೆಗೆದು ಅದರ ಮೇಲೆ ಸೈನ್ ಮಾಡಿದಳು ಮತ್ತು ಅಂಕಲ್ಗೆ ಕೊಡುತ್ತಾ ಹೇಳಿದಳು, ಇದನ್ನು ತೆಗೆದುಕೋ, 3 ಲಕ್ಷದ ಚೆಕ್. ಆಗ ನನಗೆಲ್ಲ ಅರ್ಥವಾಯಿತು. ಈ ಮನುಷ್ಯ ನನ್ನ ಮೇಲೆ ದಯೆ ತೋರಿರಲಿಲ್ಲ. ಇವನು ತನ್ನ ಕೆಲಸಕ್ಕಾಗಿ ನನ್ನನ್ನು ಕರೆದುಕೊಂಡು ಬಂದಿದ್ದನು. ನಾನು ನನ್ನ ಅತ್ತೆಯ ಬಳಿಯಿಂದ ಯಾವ ಕಾರಣಕ್ಕಾಗಿ ತಪ್ಪಿಸಿಕೊಂಡು ಓಡಿ ಬಂದಿದ್ದೇನೋ ಅದೇ ಉರಿಯುವ ಬೆಂಕಿಯಲ್ಲಿ ನಾನೀಗ ಬಿದ್ದಿದ್ದೆ. ನಾನು ಇವರಿಬ್ಬರ ಮಾತು ಕೇಳಿ ಓಡತೊಡಗಿದೆ. ಹೊರಗಡೆ ಗಾಡಿ ನಿಂತಿತ್ತು. ಗಾಡಿಯಿಂದ ಇಬ್ಬರು ಓಡಿ ಬಂದು ನನ್ನನ್ನು ಹಿಡಿದುಕೊಂಡರು. ಗಾಡಿಯಲ್ಲಿ ಹಾಕಿದರು. ಆ ಹೆಂಗಸು ಸಹ ಗಾಡಿಯಲ್ಲಿ ಬಂದು ಕುಳಿತುಕೊಂಡಳು. ನನ್ನನ್ನು ಜನನಿಬಿಡ ಪ್ರದೇಶದ ಏರಿಯಾಗೆ ಕರೆದುಕೊಂಡು ಹೋದರು. ಆ ಜಾಗ ತುಂಬ ಕೆಟ್ಟದಾಗಿತ್ತು. ಅಲ್ಲಿ ಹುಡುಗಿಯರು ತುಂಬ ವಿಚಿತ್ರ ಬಟ್ಟೆಯನ್ನು ತೊಟ್ಟುಕೊಂಡು ಬಾಗಿಲ ಹೊರಗಡೆ ನಿಂತಿದ್ದರು ಮತ್ತು ಗಂಡಸರಿಗೆ ವಿಚಿತ್ರ ಸನ್ನೆ ಮಾಡುತ್ತಿದ್ದರು. ನಾನು ಇದೆಲ್ಲವನ್ನು ನೋಡಿ ಹೈರಾಣಾಗಿ ಹೋದೆ. ಆ ಹೆಂಗಸು ನನ್ನನ್ನು ಗಾಡಿಯಿಂದ ಹಿಡಿದೆಳೆಯುತ್ತಾ ಕೆಳಗಿಳಿಸಿದಳು. ನನ್ನನ್ನು ಬಿಟ್ಟು ಬಿಡು ಎಂದು ಹೇಳಿದೆ. ಆದರೆ ಆ ಹೆಂಗಸು ನನ್ನ ಮೇಲೆ ದಯೆ ತೋರದೆ ನನ್ನನ್ನು ಹಿಡಿದೆಳೆಯುತ್ತಾ ಕೋಣೆಗೆ ಕರೆದುಕೊಂಡು ಹೋದಳು ಮತ್ತು ಒಂದು ಹುಡುಗಿಯನ್ನು ಜೋರಾಗಿ ಕೂಗಿ ಕರೆದಳು. ಅವಳ ಹೆಸರು ರಚ್ಚು. ಆ ಹೆಂಗಸು ರಚ್ಚುಗೆ ಹೇಳಿದಳು, ಈ ಹುಡುಗಿಯನ್ನು ಸರಿಯಾಗಿ ನೋಡಿಕೋ. ಇವಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಿನ್ನದು.
ಇವಳ ಊಟ ತಿಂಡಿ ಎಲ್ಲದರ ಕಡೆ ಸರಿಯಾಗಿ ಗಮನ ಕೊಡು. ಇಷ್ಟು ಹೇಳಿ ಆ ಹೆಂಗಸು ಅಲ್ಲಿಂದ ಹೊರಟು ಹೋದಳು. ನಾನು ನನ್ನ ಹಣೆ ಬರಕ್ಕೆ ಬಿಕ್ಕಿ ಬಿಕ್ಕಿ ಅತ್ತೆ. ನನ್ನನ್ನು ನೋಡಿಕೊಳ್ಳಲು ಇದ್ದ ಹುಡುಗಿ ರಚ್ಚು ಹೇಳಿದಳು, ಅಳುವುದನ್ನು ನಿಲ್ಲಿಸು. ನೀನು ಈ ರೀತಿ ಅತ್ತರೆ ಏನೂ ಪ್ರಯೋಜನವಿಲ್ಲ. ಒಮ್ಮೆ ಇಲ್ಲಿಗೆ ಬಂದರೆ ಮತ್ತೆ ಇಲ್ಲಿಂದ ಹೊರ ಹೋಗಲು ಸಾಧ್ಯವಿಲ್ಲ. ನಾನು ಅವಳ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡೆ. ಆಗ ಅವಳು ಮತ್ತೆ ಹೇಳಿದಳು, ಸಿಟ್ಟು ಮಾಡಿಕೊಂಡರೂ ಏನೂ ಪ್ರಯೋಜನವಿಲ್ಲ. ನೀನು ಸಿಟ್ಟು ಮಾಡಿಕೊಂಡರೆ ನಿನಗೆ ತೊಂದರೆಯಾಗುವುದು. ಒಂದು ವೇಳೆ ನೀನು ಇಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದರೆ ನಿನ್ನ ಜೀವ ತೆಗೆಯುತ್ತಾರೆ. ಒಂದು ವೇಳೆ ನಿನಗೆ ಜೀವ ಬೇಕೆಂದರೆ ನೀನು ಶಕುನಿಬಾಯಿ ಹೇಳಿದಂತೆ ಕೇಳಿಕೊಂಡಿರಬೇಕು ಎಂದು ಹೇಳುತ್ತಾ, ನಿನ್ನ ಹೆಸರೇನು ಎಂದು ಕೇಳಿದಳು. ನಾನು ಕವನ ಎಂದು ಹೇಳಿದೆ. ಆಗ ಅವಳು ಹೇಳಿದಳು, ನೀನಂತೂ ತುಂಬ ಸುಂದರವಾಗಿದ್ದೀಯಾ. ಈ ಸೌಂದರ್ಯವೇ ನಿನಗೆ ಶಾಪವಾಗಿದೆ. ನಿನ್ನ ವಯಸ್ಸೆಷ್ಟು ಎಂದು ಮತ್ತೆ ರಚ್ಚು ಕೇಳಿದಳು. ನನ್ನ ವಯಸ್ಸು 14 ವರ್ಷ ಎಂದು ಹೇಳಿದೆ. ಆಗ ಅವಳು, ನೀನು 14 ವರ್ಷದ ಹುಡುಗಿಯಾಗೆ ತೋರುವುದಿಲ್ಲ. ನೀನು ತುಂಬ ದೊಡ್ಡವಳ ಹಾಗೆ ಕಾಣುತ್ತೀಯ. ನಿನ್ನನ್ನು ನೋಡಿದರೆ ಯಾರು ಇಷ್ಟು ಚಿಕ್ಕವಳೆಂದು ಹೇಳುವುದಿಲ್ಲ. ಆಗ ನಾನು ಅವಳಿಗೆ ಹೇಳಿದೆ, ಇದರಿಂದ ನನಗೇನೂ ವ್ಯತ್ಯಾಸವಾಗದು. ನನ್ನ ವಯಸ್ಸು, ನಾನು ಚಿಕ್ಕವಳಾಗಿ ಕಾಣುತ್ತೇನೋ ಅಥವಾ ದೊಡ್ಡವಳಾಗಿ ಕಾಣುತ್ತೇನೋ, ವಿಧಿ ನನ್ನನ್ನು ಎಲ್ಲಿಗೆ ತಂದು ಮುಟ್ಟಿಸಿದೆ. ನಾನು ಅವಶ್ಯಕತೆಗಿಂತ ಹೆಚ್ಚು ಬೆಳೆದಿರಬೇಕು. ಯಾರನ್ನು ನಾನು ನನ್ನ ದೇವರೆಂದು ತಿಳಿದುಕೊಂಡಿದ್ದೇನೋ ಅವನು ನನ್ನನ್ನು ಮಾರಾಟ ಮಾಡಿದ ಎಂದು ಹೇಳುತ್ತಿದ್ದಂತೆ ರಚ್ಚು ನನಗಾಗಿ ಊಟ ತೆಗೆದುಕೊಂಡು ಬಂದಳು. ಅವಳು ನನಗೆ ಊಟ ಮಾಡಲು ಹೇಳಿದಳು. ನಾನು ಊಟವನ್ನು ಎತ್ತಿ ಬಿಸಾಡಿದೆ. ಒಂದು ಮೂಲೆಯಲ್ಲಿ ಹೋಗಿ ಕುಳಿತೆ. ಆಗ ಆಕಸ್ಮಿಕವಾಗಿ ಶಕುನಿಬಾಯಿ ಅಲ್ಲಿಗೆ ಬಂದಳು ಮತ್ತು ಜೋರಾಗಿ ಹೇಳಿದಳು, ಏಯ್, ಇದು ವೇಶ್ಯಾವಾಟಿಕೆ ಅಡ್ಡ. ಇಲ್ಲಿಗೆ ಹೊಸ ಹೊಸ ಜನರು ಬರುತ್ತಾರೆ. ಅವರ ಮುಂದೆಲ್ಲ ನಕರ ಮಾಡಬೇಡ. ಹೆಚ್ಚು ಕೂಗಾಡುವ ಅವಶ್ಯಕತೆ ಇಲ್ಲ. ಈ ಪರಿಸರವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ. ಸದ್ಯದಲ್ಲಿ ಯಾವುದಾದ್ರೂ ಒಳ್ಳೆಯ ಗ್ರಾಹಕರು ಬಂದರೆ ರೆಡಿಯಾಗಿರು. ಅಲ್ಲಿಯವರೆಗೂ ನೀನು 1 ಅಥವಾ 2 ದಿನ ಆರಾಮ್ ತೆಗೆದುಕೋ. ಅಲ್ಲಿಯವರೆಗೆ ನೀನು ಸ್ವತಂತ್ರಳು. ಏನು ಬೇಕಾದರೂ ತಿನ್ನು, ಏನು ಬೇಕಾದರೂ ಕುಡಿ, ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ನೀನು ನಿನ್ನ ಬುದ್ಧಿ ತೋರಿಸಿ ತಪ್ಪಿಸಿಕೊಳ್ಳುವ ಧೈರ್ಯ ಮಾಡಿದರೆ ಇಲ್ಲಿ ಸುತ್ತಮುತ್ತಲು ಜನ ನಿಂತಿರುವುದನ್ನು ನೋಡಿದ್ದೀಯಲ್ಲ, ಅವರು ನಿನಗೆ ನರಕ ತೋರಿಸುತ್ತಾರೆ. ಅವಳು ಹೇಳಿದ್ದು ನನಗಂತೂ ಏನೂ ಅರ್ಥವಾಗಲಿಲ್ಲ. ಈಗ ನನ್ನ ಜೀವನ ಏನಾಗಿ ಹೋಯಿತು? ನನ್ನನ್ನು ಗ್ರಾಹಕರ ಬಳಿ ಬಿಡುವ ಸಮಯ ಬಂದಾಯಿತು. ಪ್ರತಿದಿನ ಇಲ್ಲಿ ಒಬ್ಬರಲ್ಲೊಬ್ಬರು ಗ್ರಾಹಕರು ಬರುತ್ತಿದ್ದರು. ಅವರೆಲ್ಲರಿಗೂ ನನ್ನನ್ನು ತೋರಿಸಲಾಗುತ್ತಿತ್ತು. ಆದರೆ ಅವರು ಹೇಳಿದ ಬೆಲೆಗೆ ಇಲ್ಲಿಯವರೆಗೆ ಬಂದ ಗ್ರಾಹಕರು ಯಾರೂ ಒಪ್ಪಿಕೊಂಡಿರಲಿಲ್ಲ. ಆದ್ದರಿಂದ ಇಲ್ಲಿಯವರೆಗೆ ಯಾರೂ ನನ್ನನ್ನು ಮುಟ್ಟು ಸಹ ಇರಲಿಲ್ಲ. ಹೀಗೆ ಸಮಯ ಕಳೆಯತೊಡಗಿತು. 1 ವಾರ ಕಳೆಯಿತು. ಒಬ್ಬ ಶ್ರೀಮಂತ ವ್ಯಕ್ತಿ ನಮ್ಮ ಅಡ್ಡೆಗೆ ಬಂದ. ರಚ್ಚು ನನ್ನನ್ನು ಅವನ ಬಳಿ ಕರೆದುಕೊಂಡು ಹೋದಳು. ಅವನು ನನ್ನನ್ನು ನೋಡುತ್ತಲೇ ಹೇಳಿದನು, ನಾನು ಇವಳಿಗೆ 5 ಲಕ್ಷ ಕೊಡುತ್ತೇನೆ. ಈ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಇವಳನ್ನು ಮದುಮಗಳಂತೆ ಶೃಂಗಾರ ಮಾಡಿಕೊಂಡು ಬನ್ನಿ. ಅವನ ಈ ಮಾತು ಕೇಳಿ ನನ್ನ ಕಾಲು ನಡುಗತೊಡಗಿತ್ತು. ಈಗ ನನ್ನ ಮಾನ ಲೂಟಿಯಾಗುವುದರಲ್ಲಿತ್ತು. ಇದಾದ ಮೇಲೆ ಯಾವುದು ನನ್ನದಾಗಿರುವುದಿಲ್ಲ. ಎಲ್ಲವೂ ಕಳೆದು ಹೋಗಲಿದೆ. ನನ್ನ ದುರಾದೃಷ್ಟಕ್ಕೆ ನಾನೇ ಬೈದುಕೊಳ್ಳುತ್ತಿದ್ದೆ. ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋದರು. ಆ ವ್ಯಕ್ತಿ ನನ್ನ ಕೋಣೆಗೆ ಬಂದು ಬಾಗಿಲನ್ನು ಹಾಕಿದನು. ನಾನು ಹೆದರಿಕೆಯಿಂದ ನಿಂತುಕೊಂಡೆ. ಅವನು ಹೇಳಿದ, ಅರೆ, ನೀನೇಕೆ ಎದ್ದು ನಿಂತೆ? ಆಗ ನಾನು ಹೇಳಿದೆ, ಸಾಹೇಬ್ರೆ, ನನ್ನ ಹತ್ತಿರ ಬರಬೇಡಿ ಎಂದಾಗ ಅವನು ಹೇಳಿದ, ಹೌದಾ, ನಾನು ನಿನ್ನನ್ನು ಇಷ್ಟೊಂದು ಹಣ ಕೊಟ್ಟು ಕೊಂಡುಕೊಂಡಿದ್ದೇನೆ. ನಿನಗೆ ಗೊತ್ತಾ ನಾನು ಆ ಹಣವನ್ನು ಏಕೆ ಕೊಟ್ಟೆ ಎಂದು? ನಿನ್ನ ಜೊತೆ ಒಂದು ರಾತ್ರಿ ಕಳೆಯಲು. ಆಗ ನಾನು ಹೇಳಿದೆ, ಸಾಹೇಬ್ರೆ, ನನ್ನ ಜೊತೆ ಆ ರೀತಿ ಏನು ಮಾಡಬೇಡಿ. ಇದನ್ನು ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನನಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ಎಂದಾಗ ಅವನು ಹೇಳಿದನು, ನೀನು ಚಿಕ್ಕ ಮಕ್ಕಳಂತೆ ಹೆದರುತ್ತೀಯಲ್ಲ. ನಿನಗೆ ಇದೆಲ್ಲ ಮಾಡಲು ಇಷ್ಟವಿಲ್ಲದಿದ್ದರೆ ಇಂಥ ಜಾಗಕ್ಕೆ ನೀನೇಕೆ ಬಂದೆ? ಆಗ ನಾನು ಹೇಳಿದೆ, ಸಾಹೇಬ್ರೆ, ಈ ಜಾಗಕ್ಕೆ ನಾನೇ ಸ್ವತಃ ಬಂದಿಲ್ಲ. ನನ್ನನ್ನು ಇಲ್ಲಿಗೆ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಬಂದಿದ್ದಾರೆ. ಆಗ ಅವರು ಕೇಳಿದರು, ನಿನ್ನನ್ನು ಇಲ್ಲಿಗೆ ಯಾರು ಕರೆದುಕೊಂಡು ಬಂದರು? ಸಾಹೇಬ್ರೆ, ನಮ್ಮದೊಂದು ಚಿಕ್ಕ ಹಳ್ಳಿ. ನನ್ನ ಅಮ್ಮನ ಮರಣದ ನಂತರ ಅತ್ತೆ ನನ್ನನ್ನು ತನ್ನ ಬಳಿ ಇಟ್ಟುಕೊಂಡರು. ಅವರು ನನ್ನನ್ನು ಮಾರಾಟ ಮಾಡಲು ಪ್ರಯತ್ನಿಸಿದರು. ಅವರಿಂದ ತಪ್ಪಿಸಿಕೊಂಡು ಈ ಮುಂಬೈಗೆ ಬಂದೆ. ಆದರೆ ನನ್ನ ದುರಾದೃಷ್ಟವೆಂದರೆ ನಾನು ಈ ರೆಡ್ ಲೈಟ್ ಏರಿಯಾಗೆ ಬರಬೇಕೆನ್ನುವುದು ವಿಧಿಯೇ ತೀರ್ಮಾನಿಸಿತ್ತು. ನನಗೆ ಇಷ್ಟ ಇಲ್ಲದಿದ್ದರೂ ನಾನು ಇಲ್ಲಿಗೆ ಬಂದು ತಲುಪಿದೆ. ನನಗೀಗ ಕೇವಲ 14 ವರ್ಷ. ನಾನು ಇದೆಲ್ಲವನ್ನು ಸಹಿಸಿಕೊಳ್ಳುವಷ್ಟು ದೊಡ್ಡವಳಲ್ಲ. ನನ್ನನ್ನು ರಕ್ಷಿಸಿ ಎಂದು ಅವರ ಕಾಲಿಗೆ ಬಿದ್ದೆ. ನಾನು ಅವರಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ. ಇವರು ನನ್ನನ್ನು ರಕ್ಷಿಸಬಹುದು ಎನ್ನುವ ನಂಬಿಕೆ ನನಗೆ ಇತ್ತು. ಆದರೆ ಅವನು ನನ್ನ ಕಥೆಯನ್ನು ಕೇಳಿ ತುಂಬ ಖುಷಿಯಾದನು ಮತ್ತು ಹೇಳಿದನು, ನೀನು ಚಿಕ್ಕ ವಯಸ್ಸಿನ ಹುಡುಗಿಯಲ್ಲವೇ? ಇದರಿಂದ ನನಗೆ ಇನ್ನೂ ಸಂತೋಷ ದೊರೆಯುವುದು. ನೋಡಲು ಸಹ ನೀನು ತುಂಬ ಸುಂದರವಾಗಿದ್ದೀಯಾ. ನಿನ್ನನ್ನು ನೋಡಿದರೆ ನೀನು ಇಷ್ಟು ಚಿಕ್ಕ ವಯಸ್ಸಿನವಳೆಂದು ಅನ್ನಿಸುತ್ತಿಲ್ಲ. ನೀನೇನು ಚಿಂತೆ ಮಾಡಬೇಡ ಎಂದನು. ನಾನು ಕೂಗಾಡುತ್ತಿದ್ದೆ, ಚೀರಾಡುತ್ತಿದ್ದೆ. ನನ್ನ ಚೀರಾಟವನ್ನು ಕೇಳುವವರು ಯಾರೂ ಇರಲಿಲ್ಲ. ಅವನು ನನ್ನ ಮೇಲೆ ಸ್ವಲ್ಪವೂ ಕರುಣೆ ತೋರಲಿಲ್ಲ. ಬೆಳಿಗ್ಗೆ ಎದ್ದಾಗ ಹಾಸಿಗೆಯಿಂದ ಏಳಲು ಸಹ ಆಗುತ್ತಿರಲಿಲ್ಲ. ಅವನು ಮನುಷ್ಯನಾಗಿರಲಿಲ್ಲ, ಒಬ್ಬ ರಾಕ್ಷಸನಾಗಿದ್ದ. ನನಗೆ ತುಂಬ ನಿಶ್ಶಕ್ತಿಯಾಗಿತ್ತು. ನನಗೆ ನಡೆಯಲು ಸಹ ಆಗಲಿಲ್ಲ. ಆಗ ಶಕುನಿಬಾಯಿ ಬಂದು ರಚ್ಚುಗೆ ಹೇಳಿದರು, ಇವಳಿಗೆ ಸ್ನಾನ ಮಾಡಿಸಿ 4-5 ದಿನ ರೆಸ್ಟ್ ತೆಗೆದುಕೊಳ್ಳಲು ಬಿಡು. ನಾನು 4-5 ದಿನದವರೆಗೆ ರೆಸ್ಟ್ ತೆಗೆದುಕೊಂಡೆ. ನಂತರ ನಾನು ಯಾವಾಗ ಸರಿ ಹೋದೆನೋ ಮತ್ತೆ ನನ್ನನ್ನು ಈ ದಂಧೆಗೆ ಇಳಿಸಿದರು. ಮತ್ತೆ ನನ್ನ ಬಳಿ ಗ್ರಾಹಕರು ಬಂದರು.
ಪ್ರತಿಯೊಬ್ಬರೂ ನನ್ನ ಜೊತೆ ರಾತ್ರಿ ಕಳೆಯಲು ಬಯಸುತ್ತಿದ್ದರು. ಈಗ ನನಗೆ ಇದು ಹವ್ಯಾಸವಾಗಿ ಹೋಯಿತು. ಇದೆಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಬಂದಿತ್ತು. ಕ್ರಮೇಣ ಹೀಗೆ ಸಮಯ ಕಳೆಯತೊಡಗಿತ್ತು. ಹೀಗೆ 5 ವರ್ಷ ಕಳೆದು ಹೋಯಿತು. ಈ 5 ವರ್ಷಗಳಲ್ಲಿ ನಾನು ತುಂಬ ಅನುಭವಿಸಿದೆ. ನಾನು ಎಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದೇನೆಂದರೆ ಯಾರಾದರೂ ಬಂದು ನನ್ನನ್ನು ಕಾಪಾಡಲಿ ಎಂದು ಪ್ರತಿದಿನ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ. ಈ 5 ವರ್ಷಗಳಲ್ಲಿ ಯಾರೂ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಂದಿರಲಿಲ್ಲ. ಈಗ ನನಗೆ 19 ವರ್ಷ ವಯಸ್ಸು. ರಚ್ಚು ಈಗ ನನಗೆ ಒಳ್ಳೆಯ ಗೆಳತಿಯಾಗಿದ್ದಳು. ನನ್ನ ಹೆಸರು ಕೂಡ ಬದಲಾಗಿತ್ತು. ನಾನು ಕೂಡ ಸಂಪೂರ್ಣವಾಗಿ ಬದಲಾಗಿದ್ದೆ. ನನ್ನನ್ನು ಬಬ್ಲಿ ಎಂದು ಕರೆಯಲಾಗುತ್ತಿತ್ತು. ಆದರೆ ಈ 5 ವರ್ಷಗಳಲ್ಲಿ ನಾನು ಇಲ್ಲಿ ನನ್ನದೇ ಆದ ಒಂದು ಲೋಕವನ್ನು ಸೃಷ್ಟಿ ಮಾಡಿದ್ದೆ. ಎಲ್ಲರೂ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಒಂದು ದಿನ ರಚ್ಚು ನನ್ನ ಬಳಿ ಗೆಜ್ಜೆಯನ್ನು ತೆಗೆದುಕೊಂಡು ಬಂದಳು ಮತ್ತು ಹೇಳಿದಳು, ಬಬ್ಲಿ ನಡೆ, ಡ್ಯಾನ್ಸ್ ಮಾಡಲು ಹೋಗೋಣ, ಈ ಗೆಜ್ಜೆಯನ್ನು ಹಾಕಿಕೊ. ಆಗ ನಾನು ರಚ್ಚುಗೆ ಹೇಳಿದೆ, ನನಗೆ ಡ್ಯಾನ್ಸ್ ಮಾಡಲು ಬರುವುದಿಲ್ಲ. ಆದರೆ ರಚ್ಚು ಇನ್ನೂ ಹಠ ಮಾಡತೊಡಗಿದಳು ಮತ್ತು ಹೇಳಿದಳು, ಒಂದು ಬಾರಿ ನೀನು ನನ್ನ ಜೊತೆ ಬಾ, ಅಲ್ಲಿ ಇನ್ನೂ ತುಂಬ ಹುಡುಗಿಯರು ಇರುತ್ತಾರೆ. ಅಲ್ಲಿ ತುಂಬ ದೊಡ್ಡ ದೊಡ್ಡ ಜನ ಬರುತ್ತಾರೆ ಮತ್ತು ನಮ್ಮ ಮೇಲೆ ಹಣವನ್ನು ಎಸೆಯುತ್ತಾರೆ. ಆಗ ನಾನು ಸರಿ ಎಂದು ಒಪ್ಪಿಕೊಂಡೆ. ಆ ಪಬ್ಗೆ ನಾನು ಹೊರಟೆ. ನನ್ನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡೆ. ಅಲ್ಲಿ ತುಂಬ ಹುಡುಗಿಯರು ಡ್ಯಾನ್ಸ್ ಮಾಡುತ್ತಿದ್ದರು. ಈಗ ರಚ್ಚು ನನ್ನ ಕೈ ಹಿಡಿದುಕೊಂಡು ಹುಡುಗಿಯರ ಮಧ್ಯೆ ಕರೆದುಕೊಂಡು ಹೋದಳು. ಆ ಗೆಜ್ಜೆಯ ತಾಳದ ಜೊತೆಗೆ ನನಗೇನಾಯಿತೋ ಗೊತ್ತಾಗಲಿಲ್ಲ. ನನ್ನ ಕಾಲುಗಳು ತನ್ನಿಂದ ತಾನೇ ಕುಣಿಯಲು ಆರಂಭಿಸಿದವು. ಈ ಹುಡುಗಿಯರ ಗೆಜ್ಜೆಯ ಸಪ್ಪಳವು ನನ್ನ ಕಿವಿಯಲ್ಲಿ ಗುಯಿಗುಡುತ್ತಿತ್ತು. ಈ ಶಬ್ದದಿಂದ ನನಗೆ ಏನಾಯಿತೋ ಗೊತ್ತಾಗಲಿಲ್ಲ. ನಾನು ಅವರೊಂದಿಗೆ ಹೆಜ್ಜೆಯನ್ನು ಇಡತೊಡಗಿದೆ. ಈಗ ನನ್ನ ಕಣ್ಣ ಮುಂದೆ ಆ ಮೊದಲ ರಾತ್ರಿಯ ಮನುಷ್ಯ ಬಂದಿದ್ದ. ನನ್ನ ಆ ನೋವನ್ನೆಲ್ಲ ನೆನಪಿಸಿಕೊಂಡು ಗೆಜ್ಜೆಯ ಶಬ್ದಕ್ಕೆ ನಾನು ಜೋರಾಗಿ ನನಗೆ ಅರಿವಿಲ್ಲದಂತೆ ಕುಣಿಯತೊಡಗಿದೆ. ನಾನು ಡ್ಯಾನ್ಸ್ ಮಾಡುವುದನ್ನು ನಿಲ್ಲಿಸಲೇ ಇಲ್ಲ. ನಿರಂತರವಾಗಿ ಡ್ಯಾನ್ಸ್ ಮಾಡತೊಡಗಿದೆ. ನನ್ನ ಕಣ್ಣ ಮುಂದೆ ಆ ಕರಾಳ ರಾತ್ರಿಯ ನೆನಪಿಗೆ ಬರುತ್ತಿತ್ತು. ನಾನು ಜೋರಾಗಿ ನೃತ್ಯ ಮಾಡಿದ್ದರಿಂದ ನನ್ನ ಕಾಲಿನ ಗೆಜ್ಜೆಗಳೆಲ್ಲವೂ ಹರಿದು ದೂರ ದೂರ ಹೋಗಿ ಬಿದ್ದವು. ನನಗೀಗ ತಲೆ ಸುತ್ತು ಬರತೊಡಗಿತ್ತು. ನಾನು ನೆಲದ ಮೇಲೆ ದಪ್ಪನೆ ಬಿದ್ದೆ. ಸುತ್ತಲೂ ಮೌನ ಆವರಿಸಿತ್ತು. ಆಗ ಒಂದು ಹುಡುಗ ನನ್ನ ಮುಂದೆ ಬಂದು ನನಗೆ ಕೈ ನೀಡಿ ನನ್ನನ್ನು ಎತ್ತಿದನು ಮತ್ತು ಹೇಳಿದನು, ಓಕೆನಾ ಎಂದ. ಹಾಂ ಸರ್, ನಾನು ಆರಾಮಾಗಿದ್ದೇನೆ ಎಂದೆ. ರಚ್ಚು ನನ್ನ ಕೈ ಹಿಡಿದು ನನ್ನನ್ನು ಕರೆದುಕೊಂಡು ಹೋದಳು. ಆ ಹುಡುಗ ನನ್ನನ್ನೇ ನೋಡುತ್ತಿದ್ದ. ನಾನೀಗ ಅರ್ಥ ಮಾಡಿಕೊಂಡೆ. ಅವನು ಸಹ ಈಗ ನನಗೆ ಬೆಲೆ ಕಟ್ಟುತ್ತಾನೆ. ಇಂದಿನ ರಾತ್ರಿಯನ್ನು ನನ್ನ ಜೊತೆ ಕಳೆಯುತ್ತಾನೆ. ಪ್ರತಿಯೊಬ್ಬರೂ ಇಲ್ಲಿಗೆ ಯಾವುದಾದರೂ ಒಂದು ಹುಡುಗಿಯ ಬಳಿ ರಾತ್ರಿ ಕಳೆಯಲೆಂದೇ ಬರುತ್ತಾರೆ. ಇಲ್ಲಾಂದರೆ ಅವರು ಇಲ್ಲಿಗೇಕೆ ಬರುತ್ತಾರೆ? ಹಾಗೇ ಆಯಿತು. ಆ ಹುಡುಗ ನನ್ನನ್ನು ಖರೀದಿ ಮಾಡಿದನು. ಯಾರಾದರೂ ಒಮ್ಮೆ ನನ್ನನ್ನು ನೋಡಿದರೆ ಅವರು ನನ್ನನ್ನು ಖರೀದಿಸದೆ ಬಿಡುತ್ತಿರಲಿಲ್ಲ. ಅವನು ನನ್ನ ಬೆಲೆ 1,00,000 ರೂಪಾಯಿ ಶಕುನಿ ಬಾಯಿಗೆ ಕೊಟ್ಟಿದ್ದ. ಆ ಹುಡುಗ ಕೋಣೆಯಲ್ಲಿ ಕಾಯುತ್ತಿದ್ದ. ನಾನು ಕೋಣೆಗೆ ಹೋಗಿ ಬಾಗಿಲನ್ನು ಹಾಕಿದೆ ಮತ್ತು ಹೇಳಿದೆ, ಬೇಗ ಕೆಲಸವನ್ನು ಶುರು ಮಾಡು, ಬೇಗ ಮುಗಿಸಿ ಇಲ್ಲಿಂದ ಹೊರಟು ಹೋಗು. ಆಗ ಅವನು ಹೇಳಿದ, ಇದೇನು ಮಾತನಾಡುತ್ತಿದ್ದೀಯಾ? ಅದಕ್ಕೆ ನಾನು ಹೇಳಿದೆ, ನಾನೇನು ಮಾತನಾಡುತ್ತಿದ್ದೇನೆ? ನೀನು ನನಗೆ ಬೆಲೆ ಕಟ್ಟಿದೆ ಅಂದ ಮೇಲೆ ನನ್ನ ಗಿಣಿಪಾಠವನ್ನು ಕೇಳಲು ಬೆಲೆ ಕೊಟ್ಟಿದ್ದೀಯಾ? ನೀನು ಏನು ಮಾಡಬೇಕೆಂದು ಬಂದಿದೆಯೋ ಅದನ್ನು ಮಾಡು ಮತ್ತು ಹೊರಟು ಹೋಗು ಎಂದೆ. ಆಗ ಅವನು ಹೇಳಿದ, ನೀನು ಯಾವಾಗಲೂ ಹೀಗೆ ಇರುತ್ತೀಯೇನೋ ಅಥವಾ ನನ್ನ ಜೊತೆ ಮಾತ್ರ ಹೀಗೆ ನಡೆದುಕೊಳ್ಳುತ್ತಿದ್ದೀಯಾ? ಆಗ ನಾನು ಹೇಳಿದೆ, ಅದನ್ನೆಲ್ಲ ನೀನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದಾಗ ಅವನು ಹೇಳಿದನು, ಅದನ್ನೆಲ್ಲ ತಿಳಿದುಕೊಳ್ಳುವುದಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿದ್ದೇನೆ. ಆಗ ನಾನು ಹೇಳಿದೆ, ನೀನೇನು ಮಾತನಾಡುತ್ತಿದ್ದೀಯಾ? ನಿನ್ನದು ಅತಿಯಾಯಿತು. ಏನನ್ನು ತಿಳಿದುಕೊಳ್ಳಲು ಬಂದಿದ್ದೀಯಾ? ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಬೇಡ ಎಂದಾಗ ಅವನು ಹೇಳಿದನು, ನಿನಗೇನೆನಿಸುತ್ತದೆ ನಾನು ನಿನ್ನ ಬಳಿ ಏಕೆ ಬಂದಿದ್ದೇನೆಂದು ಗೊತ್ತಾ? ಆಗ ನಾನು ಹೇಳಿದೆ, ನನ್ನಿಂದ ಸಂತೋಷ ಪಡೆಯಲು ನೀನು ನನ್ನನ್ನು ಖರೀದಿಸಿರುವೆ. ಆ ಹಣವನ್ನು ವೇಸ್ಟ್ ಮಾಡೋದಿಲ್ಲ ತಾನೇ? ಆಗ ಅವನು ನಗತೊಡಗಿದ. ಮತ್ತೆ ಹೇಳಿದ, ನೀನು ಆರಾಮಾಗಿ ಕುಳಿತುಕೋ ಎನ್ನುತ್ತಾ ನನ್ನ ದುಪ್ಪಟ್ಟವನ್ನು ಎತ್ತಿ ನನ್ನ ತಲೆಯ ಮೇಲೆ ಹಾಕಿದ. ನಾನು ನಿನ್ನ ಜೊತೆ ಸಮಯ ಕಳೆಯಲು ಬಂದಿದ್ದೇನೆ, ಇನ್ನೇನು ಮಾಡಲು ಬಂದಿಲ್ಲ. ನಿನ್ನ ಕಣ್ಣಲ್ಲಿ ನೋವು ತುಂಬಿದೆ. ನಿನ್ನನ್ನು ನೋಡಿದಾಗ ನಿನ್ನ ನೋವನ್ನು ಕೇಳಬೇಕೆಂದು ನನಗೆ ಅನಿಸಿತು. ಆಗ ನಾನು ಅವನ ಮಾತನ್ನು ಕೇಳಿ ಜೋರಾಗಿ ನಗತೊಡಗಿದೆ. ಹೌದಾ, ಜನರು ಇಲ್ಲಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಬರುತ್ತಾರಾ? ಆಗ ಅವನು ಹೇಳಿದ, ಏಕಾಗಬಾರದು. ನೀನು ಇಲ್ಲಿಗೆ ಇಷ್ಟಪಟ್ಟು ಬಂದಿದೆಯೋ ಅಥವಾ ಯಾರಾದರೂ ನಿನ್ನನ್ನು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಬಂದಿದ್ದಾರೋ? ಆಗ ನಾನು ಹೇಳಿದೆ, ಇಲ್ಲಿರುವ ಪ್ರತಿಯೊಂದು ಹುಡುಗಿಯರು ಸ್ವತಃ ತಮ್ಮ ಬುದ್ಧಿಯಿಂದ ಕೆಲಸ ಮಾಡುತ್ತಿಲ್ಲ. ಇದು ಅವರವರ ಅಸಹಾಯಕತೆಯಾಗಿದೆ. ಒಬ್ಬೊಬ್ಬರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು, ಮತ್ತೊಬ್ಬರು ತಮ್ಮ ಅಸಹಾಯಕತೆಯಿಂದ, ಮತ್ತೊಬ್ಬರು ಒತ್ತಾಯಪೂರ್ವಕವಾಗಿ ಮತ್ತು ಕೆಲವರು ಖುಷಿಯಿಂದ ಈ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರದು ಒಂದೊಂದು ರೀತಿಯ ಸಮಸ್ಯೆಯಾಗಿದೆ. ಆಗ ಅವನು ಹೇಳಿದ, ನಾನು ಎಲ್ಲರ ಬಗ್ಗೆ ಕೇಳಲಿಲ್ಲ. ನಾನು ಕೇವಲ ನಿನ್ನ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ದೇನೆ. ಆಗ ನಾನು ಹೇಳಿದೆ, ಹೌದಾ, ನೀನು ನನ್ನ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ದೀಯಾ? ಹಾಗಾದರೆ ಕೇಳು. ನಾನೇ ಸ್ವತಃ ಇಲ್ಲಿಗೆ ಬಂದಿಲ್ಲ. ನನ್ನ ವಿಧಿಯೇ ನನ್ನನ್ನು ಇಲ್ಲಿಗೆ ಎಳೆದುಕೊಂಡು ಬಂದಿದೆ. ನಾನು ನನ್ನ ಎಲ್ಲ ಕಥೆನೂ ಆ ಹುಡುಗನಿಗೆ ಹೇಳಿದೆ. ಅವನು ಇಡೀ ರಾತ್ರಿ ನನ್ನ ಕೋಣೆಯಲ್ಲೇ ಇದ್ದ. ಆದರೆ ಇಲ್ಲಿಯವರೆಗೆ ಅವನು ನನ್ನನ್ನು ಮುಟ್ಟಿಲ್ಲ. ಆದರೆ ಬೆಳಗಾಗುತ್ತಿದ್ದಂತೆ ಅವನು ಅಲ್ಲಿಂದ ಹೊರಟು ಹೋದ. ನಾನಂತೂ ಆಶ್ಚರ್ಯಗೊಂಡೆ. ಅವನು ಏನು ಮಾಡದಿದ್ದರೂ ಇಲ್ಲಿಗೇಕೆ ಬಂದಿದ್ದ?
ಅವನಿಗೆ ಇಷ್ಟವಿಲ್ಲದಿದ್ದರೆ ಇಲ್ಲಿಗಾದರೂ ಏಕೆ ಬರಬೇಕಿತ್ತು? ಇದೇ ರೀತಿ ದಿನಗಳು ಉರುಳತೊಡಗಿದವು. ನಾನು ಅವನ ಈ ಹುಡುಗಾಟವನ್ನು ನೋಡಿ ಚಿಂತೆಗೊಳಗಾಗಿದ್ದೆ. ಅಷ್ಟಕ್ಕೂ ಆ ಹುಡುಗ ನನ್ನ ಬಗ್ಗೆ ತಿಳಿದುಕೊಂಡು ಎಲ್ಲಿ ಮಾಯವಾದನು? ಅವನು ನನ್ನನ್ನು ಏಕೆ ಮುಟ್ಟಲಿಲ್ಲ? ನನ್ನ ಸೌಂದರ್ಯಕ್ಕೆ ಅಷ್ಟೊಂದು ಹಣ ನೀಡಿಯೂ ಬೇರೆ ಯಾರಾದರೂ ಆಗಿದ್ದರೆ ತಮ್ಮ ಎಲ್ಲ ಹಣವನ್ನು ವಸೂಲಿ ಮಾಡಿ ಹೋಗುತ್ತಿದ್ದರು. ಆದರೆ ಈ ಹುಡುಗ ಹಾಗೆ ಮಾಡಲಿಲ್ಲ. ನಾನು ಹೀಗೇಕೆ ಅವನ ಬಗ್ಗೆ ಯೋಚಿಸುತ್ತಿದ್ದೇನೆ? ಇಂದು ಮತ್ತೆ ಸುದ್ದಿ ಬಂತು. ಆ ಹುಡುಗ ಇಂದು ಕೂಡ ನನ್ನನ್ನು ಖರೀದಿಸಿದ್ದಾನೆಂದು. ಅವನು ಹೀಗೇಕೆ ಮಾಡುತ್ತಿದ್ದಾನೆಂದು ನಾನು ಯೋಚಿಸಿದೆ. ಇವತ್ತು ಅವನಲ್ಲಿ ಕೇಳಿ ತಿಳಿದುಕೊಳ್ಳಬೇಕು ಎಂದು ಅವನಿಗಾಗಿ ಕಾಯುತ್ತಿದ್ದೆ. ಅವನು ಕೋಣೆಗೆ ಬಂದು ಬಾಗಿಲನ್ನು ಹಾಕಿದ. ಕ್ರಮೇಣ ಅವನು ನನ್ನ ಹತ್ತಿರ ಬರತೊಡಗಿದ. ಆಗ ಅವನು ಹೇಳಿದ, ನನಗೆ ಆ ದಿನ ಆ ರೀತಿ ಮಾಡಲು ಮನಸ್ಸಾಗಲಿಲ್ಲ, ಆದರೆ ಇಂದು ನನಗೆ ಮನಸ್ಸಾಗುತ್ತಿದೆ. ಅವನು ನನ್ನ ಹತ್ತಿರ ಬಂದವನೇ ಕೇಳಿದ, ನಾನು ನಿನ್ನ ಮಡಿಲಲ್ಲಿ ತಲೆಯಿಟ್ಟು ಮಲಗಬಹುದೇ? ಆಗ ನಾನು ಹೇಳಿದೆ, ಹಾಂ, ಅವಶ್ಯವಾಗಿ. ನೀನು ಪರ್ಮಿಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ನೀನು ನನಗಾಗಿ ಬೆಲೆ ಕಟ್ಟಿದ್ದೀಯಾ? ಆಗ ಅವನು ನನ್ನ ಬಾಯಿ ಮೇಲೆ ಕೈಯಿಟ್ಟು ಹೇಳಿದ, ನೀನು ಪದೇ ಪದೇ ಆ ಬೆಲೆಯ ಬಗ್ಗೆ ಮಾತನಾಡಬೇಡ. ನನ್ನ ಕಣ್ಣು ನೋಡಿ ಹೇಳು. ನನ್ನ ಕಣ್ಣಲ್ಲಿ ಏನೂ ಕಾಣಿಸುವುದಿಲ್ಲವೇ? ನಾನು ಇಲ್ಲಿಗೆ ಏಕೆ ಬಂದಿದ್ದೇನೆ ಎಂದು? ನಾನು ಸ್ವಲ್ಪ ಗಾಬರಿಯಾದೆ. ಮುಂದೆ ಅವನೇ ಹೇಳಿದ, ಬಬ್ಲಿ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಅವನು ಈ ರೀತಿಯಲ್ಲಿ ತನ್ನ ಪ್ರೀತಿಯನ್ನು ನನ್ನಲ್ಲಿ ನಿವೇದಿಸಿಕೊಂಡನು. ನಾನು ಕೂಡ ಎಂದು ಹೇಳಿದೆ. ಈಗ ನನ್ನ ಹೃದಯದಲ್ಲೂ ಕೂಡ ಅವನಿಗಾಗಿ ಪುಟ್ಟ ಮನೆಯನ್ನು ಕಟ್ಟಿದ್ದೆ. ಏಕೆಂದರೆ ಇಲ್ಲಿಯವರೆಗೆ ಯಾರೂ ನನ್ನ ಜೊತೆ ಕೋಣೆಯಲ್ಲಿದ್ದು ನನ್ನನ್ನು ಮುಟ್ಟದ ಹಾಗೆ ಬಿಟ್ಟಿರಲಿಲ್ಲ. ಮತ್ತೆ ಅವನು ನನ್ನಲ್ಲಿ ಹೇಳಿದ, ನೀನು ಇಷ್ಟಪಟ್ಟರೆ ನಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ಆಗ ನಾನು ಹೇಳಿದೆ, ನಾನು ಇಲ್ಲಿಂದ ಹೊರ ಹೋಗುವುದು ತುಂಬ ಕಷ್ಟದಾಯಕ. ನಾನು ಹೊರಗಡೆ ಹೆಜ್ಜೆ ಇಟ್ಟರೆ ಅಷ್ಟೇ, ನೀನು ನೋಡಿದ್ಯಲ್ಲ, ದೊಡ್ಡ ದೊಡ್ಡ ಪೈಲ್ವಾನ್ಗಳು ಸುತ್ತಲೂ ನಮ್ಮನ್ನು ಕಾಯುತ್ತಿರುತ್ತಾರೆ. ಆಗ ಅವನು ಹೇಳಿದನು, ಒಂದು ವೇಳೆ ನೀನು ನನಗೆ ಜೊತೆಯಾದರೆ ನಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ಆಗ ನಾನು ಸರಿ ಎಂದು ಹೇಳಿದೆ. ಇಷ್ಟು ಹೇಳಿ 1 ವಾರ ಕಳೆಯಿತು. ಆದರೆ ಅವನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆಗ ಒಂದು ದಿನ ಆಕಸ್ಮಿಕವಾಗಿ ನಾನು ನನ್ನ ಕೋಣೆಯಲ್ಲಿ ಕುಳಿತುಕೊಂಡಿದ್ದೆ. ನಾನು ಹೊರಗಡೆ ಬಂದು ನೋಡಿದಾಗ 4 ಕಡೆಗೂ ಪೊಲೀಸರು ನಮ್ಮ ಅಡ್ಡೆಯ ಮೇಲೆ ದಾಳಿ ಮಾಡಿದ್ದರು. ನಾನು ಗಾಬರಿಯಾದೆ. ನಂತರ ಆ ಪೊಲೀಸರ ಜೊತೆ ಆ ಹುಡುಗನನ್ನು ನೋಡಿದೆ. ಅವನ ಹೆಸರು ಪ್ರೇಮ್ ಆಗಿತ್ತು. ಅವನು ನನಗೆ ಸನ್ನೆ ಮಾಡಿ ಹೇಳಿದ, ಈ ಪೊಲೀಸರನ್ನು ನಾನೇ ಕರೆದುಕೊಂಡು ಬಂದಿದ್ದೇನೆ ಎಂದಾಗ ನಾನು ಅವನ ಕೈ ಹಿಡಿದುಕೊಂಡು ಪಕ್ಕಕ್ಕೆ ಕರೆದುಕೊಂಡು ಬಂದೆ ಮತ್ತು ಹೇಳಿದೆ, ಪ್ರೇಮ್, ನೀನು ಹೀಗೇಕೆ ಮಾಡಿದೆ? ನೀನು ಹೀಗೆ ಮಾಡಬಾರದಿತ್ತು. ನೀನು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೀಯಲ್ಲವೇ? ಆದರೆ ನೀನು ಇಲ್ಲಿಯ ವಾತಾವರಣವನ್ನು ಕೆಡಿಸಿಬಿಟ್ಟೆ. ಪೊಲೀಸರು ಈಗ ಎಲ್ಲರನ್ನೂ ಅರೆಸ್ಟ್ ಮಾಡುತ್ತಾರೆ. ಆಗ ಅವನು ಹೇಳಿದ, ಬಬ್ಲಿ, ನೀನೇನು ಚಿಂತೆ ಮಾಡಬೇಡ. ನಾನು ಪೊಲೀಸರಿಗೆಲ್ಲ ಹೇಳಿದ್ದೀನಿ. ಇಲ್ಲಿರುವ ತುಂಬ ಹುಡುಗಿಯರನ್ನು ಒತ್ತಾಯಪೂರ್ವಕವಾಗಿ ದಂಧೆಗೆ ತಳ್ಳಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ. ಒಂದು ವೇಳೆ ಹಾಗಿದ್ದರೆ ಅವರೆಲ್ಲರನ್ನು ಬಿಡುಗಡೆಗೊಳಿಸುವ ಜವಾಬ್ದಾರಿ ನಮ್ಮದು. ಒಂದು ವೇಳೆ ಪೊಲೀಸರು ಕೇಳಿದರೆ ನಿನ್ನೆಲ್ಲ ಕಥೆಯನ್ನು ಅವರಲ್ಲಿ ಹೇಳಿಕೊ ಎಂದನು. ನಾನು ಆಯಿತು ಎಂದು ಹೇಳಿದೆ. ಪ್ರೇಮ್ ನನ್ನ ಕೈಯನ್ನು ಹಿಡಿದುಕೊಂಡು ಪೊಲೀಸರ ಮುಂದೆ ಕರೆದುಕೊಂಡು ಬಂದನು. ಆಗ ಪೊಲೀಸರು ಹೇಳಿದರು, ಇದು ಅದೇ ಹುಡುಗಿಯಲ್ಲವೇ? ನೀನು ಇವಳನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಲು ಬಯಸಿದ್ದೆ ಅಲ್ಲವೇ? ಆಗ ಪ್ರೇಮ್ ಹೇಳಿದನು, ಹೌದು, ಇವಳ ಹೆಸರು ಬಬ್ಲಿ. ನೀವು ಇವಳಲ್ಲಿ ಏನು ಕೇಳಬೇಕೆಂದಿದ್ದೀರೋ ಕೇಳಿ. ಒಬ್ಬ ಪೊಲೀಸ್ ಹೇಳಿದನು, ನೀನು ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಮತ್ತೆ ಬೇರೆ ಎಲ್ಲಾದರೂ ಮಾರಾಟ ಮಾಡಿದರೆ ನೀನು ಇವಳನ್ನು ಮದುವೆಯಾಗುತ್ತೀಯಾ? ಆಗ ಪ್ರೇಮ್ ಹೇಳಿದನು, ಸರ್, ಹಾಗೇನೂ ಇಲ್ಲ. ನಾನು ಬಬ್ಲಿಯನ್ನು ತುಂಬ ಪ್ರೀತಿಸುತ್ತೇನೆ. ಇವಳನ್ನು ಮದುವೆಯಾಗಬೇಕೆಂದಿದ್ದೇನೆ ಎಂದನು. ಪೊಲೀಸರು ನನಗೆ ಕೇಳಿದಾಗ ನಾನು ನನ್ನ ಎಲ್ಲ ಕಥೆಯನ್ನು ಅವರಿಗೆ ಹೇಳಿದೆ. ನಾನು ಸಹ ಪ್ರೇಮ್ನನ್ನು ಮದುವೆಯಾಗಲು ಬಯಸಿದ್ದೆ. ಪ್ರೇಮ್ ಎಲ್ಲರ ಮುಂದೆಯೇ ನನ್ನನ್ನು ಮದುವೆಯಾದನು. ಇದು ನನಗೆ ತುಂಬ ಖುಷಿ ನೀಡಿತ್ತು. ಅಲ್ಲಿ ತಮ್ಮ ಸ್ವ ಇಚ್ಛೆಯಿಂದ ಕೆಲಸ ಮಾಡುವ ತುಂಬ ಜನ ಹುಡುಗಿಯರಿದ್ದರು ಮತ್ತು ತುಂಬ ಜನ ಹುಡುಗಿಯರನ್ನು ಒತ್ತಾಯಪೂರ್ವಕವಾಗಿ ಆ ಕೆಲಸಕ್ಕೆ ನೂಕಲಾಗಿತ್ತು. ಎಲ್ಲ ಹುಡುಗಿಯರನ್ನು ಕೇಳಿ ಅವರವರ ಇಚ್ಛೆಗೆ ಬಿಡಲಾಯಿತು. ಅವಳು ಇಷ್ಟಪಟ್ಟರೆ ಈ ಅಡ್ಡಾದಲ್ಲಿ ಇರಬಹುದಿತ್ತು. ಇದರಿಂದ ಸ್ವತಂತ್ರಳಾಗಬೇಕೆಂದರೆ ಅವರನ್ನು ಇಲ್ಲಿಂದ ಬಿಡುಗಡೆಗೊಳಿಸಲಾಯಿತು. ಪ್ರೇಮ್ ನನ್ನ ಕೈ ಹಿಡಿದನು ಮತ್ತು ನಾನು ಆ ರೆಡ್ ಲೈಟ್ ಏರಿಯಾದಿಂದ ಹೊರಬಂದೆ. ನಾನೀಗ ಸಂಪೂರ್ಣವಾಗಿ ಸ್ವತಂತ್ರಳಾಗಿದ್ದೇನೆ. ನಾನು ಪ್ರೇಮ್ ಜೊತೆಗೆ ನನ್ನ ಹೊಸ ಜೀವನವನ್ನು ಶುರು ಮಾಡಿದೆ. ಅವನಿಗೂ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವನೊಬ್ಬ ಅನಾಥನಾಗಿದ್ದನು. ನಾವಿಬ್ಬರೂ ನಮ್ಮ ಜೀವನವನ್ನು ತುಂಬ ಖುಷಿಯಿಂದ ಕಳೆಯತೊಡಗಿದೆವು. ಒಂದು ದಿನ ಪ್ರೇಮ್ ಹೇಳಿದನು, ಬಬ್ಲಿ, ನಾನು ನಿನ್ನನ್ನು ನನ್ನ ಒಬ್ಬ ಗೆಳೆಯನೊಂದಿಗೆ ಭೇಟಿ ಮಾಡಿಸುತ್ತೇನೆ. ಆಗ ನಾನು ಹೇಳಿದೆ, ಸರಿ, ಆದರೆ ನನ್ನ ಹೆಸರು ಬಬ್ಲಿ ಅಲ್ಲ, ಕವನ. ನನ್ನನ್ನು ಕವನ ಎಂದೇ ಕರೆ ಎಂದಾಗ ಅವನು ನನ್ನನ್ನು ಅಪ್ಪಿಕೊಂಡನು. ಮತ್ತೆ ಹೇಳಿದನು, ಸರಿ, ಮೊದಲು ನನ್ನ ಮಾತು ಕೇಳು. ನಾನು ಯಾರೊಂದಿಗೋ ನಿನ್ನನ್ನು ಭೇಟಿ ಮಾಡಿಸಬೇಕು. ಅವನು ನನ್ನ ಜೀವದ ಗೆಳೆಯ ಮತ್ತು ಅವನು ಸಹ ಅನಾಥನಾಗಿದ್ದಾನೆ. ಅವನಿಗೂ ಸಹ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವನಿಗೆ ಒಬ್ಬಳು ತಂಗಿ ಇದ್ದಳು, ಆದರೆ ಅವಳ ಬಗ್ಗೆ ಕೂಡ ಪತ್ತೆ ಇಲ್ಲ. ಆ ಬಡಪಾಯಿ ದುರಾದೃಷ್ಟವಂತನು ತನ್ನ ತಂಗಿಗಾಗಿ ಎಲ್ಲ ಕಡೆ ಹುಡುಕಾಡಿದ. ಅವಳು ಎಲ್ಲೂ ಸಿಗಲಿಲ್ಲ. ಆಗ ನಾನು ಹೇಳಿದೆ, ಒಳ್ಳೆಯದು, ಏನೂ ತೊಂದರೆ ಇಲ್ಲ. ನೀನು ನಿನ್ನ ಗೆಳೆಯನನ್ನು ಮನೆಗೆ ಕರೆದುಕೊಂಡು ಬಾ. ನೋಡು, ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅವರ ತಂಗಿ ಬೇಗ ಅವರಿಗೆ ಸಿಗಲಿ ಎಂದೆ. ಮಾರನೇ ದಿನ ಪ್ರೇಮ್ ತನ್ನ ಗೆಳೆಯನೊಂದಿಗೆ ಮನೆಗೆ ಬಂದಾಗ ನಾನು ಆ ವ್ಯಕ್ತಿಯನ್ನು ನೋಡಿ ದಂಗಾಗಿ ಹೋದೆ. ಏಕೆಂದರೆ ಇವನು ಬೇರೆ ಯಾರೂ ಆಗಿರದೆ
ಅವನು ನನ್ನ ಅಣ್ಣನಾಗಿದ್ದ, ನನ್ನ ಸ್ವಂತ ಅಣ್ಣ. ಅವನು ಹೊರದೇಶಕ್ಕೆ ಹೋಗಿದ್ದ. ಅವನು ಸಹ ತುಂಬ ಖುಷಿಯಾಗಿ ನನ್ನನ್ನು ತಬ್ಬಿಕೊಂಡನು. ನಾವಿಬ್ಬರು ಅಣ್ಣ ತಂಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದೆವು. ಆಗ ಅವನು ಹೇಳಿದ, ನಾನು ನಿನಗಾಗಿ ಎಲ್ಲ ಕಡೆಗೂ ಹುಡುಕಾಡಿದೆ. ಅತ್ತೆಯೊಂದಿಗೆ ಎಷ್ಟೊಂದು ಜಗಳ ಮಾಡಿದೆ, ಆದರೆ ಅವಳು ನಿನ್ನ ಬಗ್ಗೆ ಏನನ್ನೂ ಹೇಳಲಿಲ್ಲ. ನೀನು ಎಲ್ಲಿದ್ದೆ, ಯಾವ ಪರಿಸ್ಥಿತಿಯಲ್ಲಿದ್ದೆ ಎಂದು ಕೇಳಿದ. ನಾನು ಅಣ್ಣನಿಗೆ ಎಲ್ಲವನ್ನೂ ವಿವರಿಸಿದೆ. ಅಣ್ಣ ತನ್ನನ್ನು ತಾನೇ ಬೈದುಕೊಳ್ಳತೊಡಗಿದ. ನಾನು ನಿನ್ನನ್ನು ಒಬ್ಬಳೇ ಬಿಟ್ಟು ಹೋಗಬಾರದಿತ್ತು. ಆಗ ನಾನು ಹೇಳಿದೆ, ಅಣ್ಣ ಕಳೆದು ಹೋದುದನ್ನೆಲ್ಲ ಮರೆತು ಬಿಡು. ಈಗ ಪ್ರೇಮ್ ನನ್ನ ಪ್ರಪಂಚವಾಗಿದ್ದಾನೆ. ಅವನನ್ನು ನಾನು ತುಂಬ ಪ್ರೀತಿಸುತ್ತೇನೆ. ಅಣ್ಣ ನನ್ನ ತಲೆಯನ್ನು ತುಂಬ ಪ್ರೀತಿಯಿಂದ ನೇವರಿಸಿದ ಮತ್ತು ಪ್ರೇಮ್ನನ್ನು ಕೂಡ ಪ್ರೀತಿಯಿಂದ ತಬ್ಬಿಕೊಂಡನು. ಪ್ರೇಮ್ ಮತ್ತು ನನ್ನ ಮದುವೆಯಾಗಿ 1 ವರ್ಷ ಕಳೆಯಿತು. ನನಗೆ ಒಬ್ಬ ಸುಂದರವಾದ ಮಗ ಹುಟ್ಟಿದ್ದಾನೆ. ನಾನು ಮತ್ತು ಪ್ರೇಮ್ ಅವನ ಜೊತೆ ತುಂಬ ಖುಷಿಯಾಗಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.